ಜನಗಳೇ ಡಿಸೈಡ್ ಮಾಡಬೇಕು. ಕಾನೂನು ಪ್ರಕಾರ ತಗೊಳುತ್ತೆ. ಅವ್ರು ಕೊಡೋ ಡೌಟು ಆಲ್ಮೋಸ್ಟು ಮೊದಲೇ ಟಗರು ಕೊಡೋ ಡೌಟ್ ಇದೆ ಅಷ್ಟೇ. ಕೊಡಬೇಕಂತನಾ ಅಥವಾ ಕೊಡಬಾರ್ದು ಅಂತನಾ? ಕೊಡಬಾರ್ದು ಅಂತ. ರಾಜೀನಾಮೆ ಕೊಡಬೇಕು ಅನ್ಸುತ್ತೆ ಸರ್, ಅಥವಾ ಸಿದ್ದರಾಮಯ್ಯ ಅವರು ಕೊಡಬಾರ್ದು ಅಂತ ಅನ್ಸುತ್ತಾ? ಸಿದ್ದರಾಮಯ್ಯ ಇದೆ ಸೀನಿಯರ್ ಲೀಡರ್ ಆಫ್ ಕರ್ನಾಟಕ. ಅಂದರೆ 17 ಬಡ್ಜೆಟ್ ಏನೋ ಮಾಡಿದ್ದಾರೆ. ಕೋರ್ಟಿಗೆ ಹೋಗಿ ನಿಂತ್ಕೊಳ್ಳೋಂಥದ್ದು ಏನು ಇರಲಿಲ್ಲ. ಬಟ್ ಯು ಹ್ಯಾವ್ ಟು ಟೇಕ್ ಡಿಸಿಷನ್. ಅಂದರೆ ಕೋರ್ಟಲ್ಲಿ ಏನು ಹೇಳ್ತಾರೆ ಅದನ್ನು ಅವರು ಮಾಡಲೇಬೇಕಾಗುತ್ತೆ ಅಲ್ವಾ. ಸಿದ್ದರಾಮಯ್ಯ ಇದೆ ಸೀನಿಯರ್ ಲೀಡರ್ ಆಫ್ ಕರ್ನಾಟಕ. ಎಲ್ಲ 3 ಜನ ಹೆಗಡೆ ಅವರು ಇವರೆಲ್ಲ ಹೋದ್ಮೇಲೆ ಇವರೇ ಸೀನಿಯರ್ ಲೀಡರ್ ಆಗಿರೋದು ಸಿದ್ದರಾಮಯ್ಯನೇ. ನೋಡಬೇಕು. ಆಮೇಲೆ ಡಿಪೆಂಡ್ ಅಪಾನ್ ಕೋರ್ಟ್ ಅಲ್ವಾ. ರಿಸೈನ್ ಕೊಡೋದ್ರಲ್ಲಿ ಅದರಲ್ಲೇನು ಲಾಭ ಏನು ಸಿಗಲ್ಲ. ಬಟ್ ಹ್ಯಾವ್ ಟು ಫೈಟ್ ಅಷ್ಟೇ ಅಲ್ವಾ. ನಮಗೇನು ಅನ್ನಿಸ್ತದೆ, ಕೊಟ್ಟರೆ ಚೆನ್ನಾಗಿರ್ತದೆ ಅವ್ರು ಮಾಡಿರೋ ಕೆಲಸಕ್ಕೆ. ಯಾಕೆ ಕೊಡಬೇಕು ಅಂತ ಅನ್ಸುತ್ತೆ? ತಪ್ಪು ಮಾಡಿದ್ದಾರಲ್ಲ, ತಪ್ಪು ಮಾಡಿರೋದಕ್ಕೆ ಅಲ್ವಾ. ಇವಾಗ ತಪ್ಪು ಮಾಡಿಲ್ಲ ಅಂದರೆ ಕೊಡೋದು ಅವಶ್ಯಕತೆ. ತಪ್ಪು ಮಾಡಿದ್ಮೇಲೆ ಪ್ರತಿಯೊಬ್ಬರು ಆ ತಪ್ಪನ್ನ ದಂಡಿಸಲೇಬೇಕು ಅಲ್ವಾ. 100% ಕೊಡಬೇಕು. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಫ್ರೀ ಮಾಡಿ ಅಭಿವೃದ್ಧಿ ಮಾಡಿಲ್ಲ. ಗುಳ್ಳಿಗಳು ರೋಡ್ಗಳು ಅಭಿವೃದ್ಧಿ ಮಾಡಿಲ್ಲ. ಹಳ್ಳಿ ಕಡೆ ಅಭಿವೃದ್ಧಿ ಮಾಡಿಲ್ಲ. ಬರೀ ಇವರೇ ಕಿತ್ತಲಾಡ್ಕೊಂಡು ಸಾಯ್ತಾ ಇದ್ದಾರೆ. ಒಂದು ದೇವರನ್ನ ರಾಜೀನಾಮೆ ಕೊಡಲೇಬೇಕು. 100% ಕೊಡಲೇಬೇಕು. ಕೊಟ್ಟರೆ ಚೆನ್ನಾಗಾಗುತ್ತೆ. BJPನೇ ಬರಬೇಕು ಮತ್ತೆ ನಮಗೆ. ಅವರೇ ಕೆಲಸ ಮಾಡೋದು. ಇವರು ಏನು ಕೆಲಸ ಮಾಡೋದು, ಬರೀ ಇವರು ಅವ್ರ ದುಡ್ಡು ಇಷ್ಟು ಕೋಟಿ ದುಡ್ಡು ಮಾಡ್ದ ಅಂತ ಎಲ್ಲರೂ ಬರೀ ಇದನ್ನೇ ಮಾಡ್ತಿದ್ದಾರೆ ನೋಡಿ. BJPನೇ ಬರಬೇಕಮ್ಮ. ಅವ್ರು ಬಂದ್ರೂ ಸ್ವಲ್ಪ ಇಂಪ್ರೂವ್ ಆಗೋದು ಮೇಡಮ್. ನಮಗೆ BJPನೇ ಬರಬೇಕು. ಇವಾಗ ಯಾವ ಬೇಡ ಏನು ಯಡಿಯೂರಪ್ಪನೇ ಬಂದರೆ ಬೆಸ್ಟ್ ಬತ್ತೆ. ನಮಗೆ ಯಡಿಯೂರಪ್ಪನೇ ಬರಬೇಕು. ಅಲ್ಲಮ್ಮ, ಅವರು ಏನೇ ಕೊಟ್ಟರು ಅವ್ರು ರಾಜಕೀಯನೇ ನಡೆಸ್ತಾರೆ. ಅವ್ರು ಬರಲಿ ಇವ್ರು ಬರಲಿ ಎಲ್ಲ ಅವರೇನೆ. ನಮ್ಮವು ಇವರು ಎಲ್ಲ ಇವ್ರ ಸೈಟ್ಗಳು ಹೋಗ್ತಾವೆ ಅಂತ ಇವ್ರು ಅಷ್ಟು ಗಲಾಟೆ ಮಾಡ್ತಾರೆ. ನಮ್ಮವು ಕೂಲಿ ಮಾಡಿ ಆಟ ಓಡಿಸಿ ಜೀವನ ಮಾಡೋಕ್ಕೆ ನಾವಲ್ಲಿ ಸೈಟ್ ತಗೊಂಡಿದ್ದೀವಿ. 18 ವರ್ಷ ಆಗೈತೆ ನಾವು ತಗೊಂಡು. ರೋಡ್ ಬರ್ತೈತೆ ಅಂತಂದು ಮಾಡಿ ಎಲ್ಲವನ್ನು ಹಾಳು ಮಾಡ್ತಾವನೆ. ಅದಕ್ಕೆ ಯಾವನ ನಾವು ಕೊಡ್ತಾವ್ರ? ನಮ್ಮ ಬಡವ್ರ ಬಗ್ಗರು ಎಷ್ಟು ಆಸ್ತಿ ಹೋಗ್ತಾ ಇದೆ ನಮಗೆ ಗೊತ್ತಿದೆ. ನಾವು ಆಟ ಓಡಿಸಿ ಜೀವನ ಮಾಡ್ತಾ ಇರೋರು. 1 ರೂಪಾಯಿನೂ ಕೂಲಿ ಮಾಡಿ. ಇವತ್ತು ಅವರು ಬೈಪಾಸ್ ರೋಡ್ ಬರ್ತೈತೆ ಅಂತಂದು ಪೆರ್ಪೆಲ್ ರೋಡ್ ಬರ್ತೈತೆ ಅಂತಂದು ಹೇಳ್ಬಿಟ್ಟು ಅದು 18 ವರ್ಷನೂ ಅದನ್ನು ಸಾಧನೆ ಮಾಡ್ತಾವ್ರಲ್ಲ. ಒಬ್ಬರೇನೋ ಅದಕ್ಕೆ ನಮಗೇನೋ ಪರಿಹಾರ ಕೊಡ್ತಾವ್ರ, ಇಲ್ಲ ನಮಗೇನೋ ಒಂದು ದಾರಿ ಮಾಡ್ತಾವ್ರ, ಇಲ್ಲ ಒಂದು ಸೈಟ್ ಕೊಡ್ತಾವ್ರ. ಇವರ ಕೋಟ್ಯಾಂತರ ರೂಪಾಯಿ ಐತೆ, ಲಕ್ಷಾಂತರ ರೂಪಾಯಿ ಐತೆ. ಇವ್ರು ಒಂದು ಸೈಟ್ ಹೋದರೆ 2 ಸೈಟ್ ಹೋಗ್ತೈತೆ. ಇವತ್ತು ರಾಜಕೀಯ ಇಳಿತಾರೆ, ನಾಳೆಗೆ ತಿರ್ಗಿ ಯಥಾ ಪ್ರಕಾರ ಕೂತ್ಕೊತಾರೆ. ಗೊತ್ತಾಯ್ತಾ? ಬಡಬಗ್ರದ್ದೇನು ಯೋಚನೆ ಮಾಡಿ ಇವ್ರು ಸ್ಟ್ರೈಕ್ ಮಾಡ್ತಾವ್ರೆ, ಇಲ್ಲ ಪಾದಯಾತ್ರೆ ಮಾಡ್ತಾವ್ರ? ಏನಕ್ಕೆ ಮಾಡ್ತಾವ್ರ ಪಾದಯಾತ್ರೆ? ಏನಕ್ಕೆ ಮಾಡ್ತಾವ್ರಿ ಗಲಾಟೆ? ಸೈಟ್ ಅಲ್ಲದೆ ಅವ್ನ ಬೇಜಾನೈತೆ. ರಾಜಕೀಯದವ್ರದ್ದು ಎಲ್ಲರದ್ದು ಬೇಜಾನೈತೆ. ಇವ್ನ ಸೀಟ್ ಕಳ್ಕೊಂಡ್ರೆ ಅವ್ನ ಸೀಟ್ ಬರ್ತಾನೆ, ಅವ್ನ ಸೀಟ್ ಕಳ್ಕೊಂಡ್ರೆ ಇವ್ರ ಸೀಟ್ ಬರ್ತಾರೆ. ಬಡಬಗ್ರದ್ದು ಯಾವನ್ನ ನೋಡ್ತಾನೆ? ಯಾರು ನೋಡೋಲ್ಲ. ಎಲ್ಲ ಫ್ರೀ ಬಿಟ್ಟರೆ ಎಲ್ಲರೂ ಹಾಳಾಗಿ ಹೋದ್ರು. ಎಷ್ಟು ಟ್ರಾವೆಲ್ಸ್ಗಳು ಎಷ್ಟು ಹಾಳಾಗಿ ಹೋಗಿದ್ದಾವೆ, ಎಷ್ಟು ಪ್ರೈವೇಟ್ ಎಷ್ಟು ಹಾಳಾಗಿ ಹೋಗಿದ್ದಾರೆ. ಯಾರಿಗಾನ ಅದೇ ದುಡ್ಡನ್ನ ಎಲ್ಗನ ಒಂದು ಕಂಪ್ನಿ ಓಪನ್ ಮಾಡಲಿ ಗೌರ್ಮೆಂಟು. ಅದಕ್ಕೆ ಯಾರಿಗಾನ ಒಂದು 10 ಜನಕ್ಕೆ ಊಟ ಸಿಗುತ್ತೆ. ಓದಿರೋರು ಹೆಣ್ಮಕ್ಳು ಗಂಡು ಮಕ್ಕಳು ಎಷ್ಟು ಜನ ಇದ್ದಾರೆ ಇವತ್ತಿನ ದಿವಸ. ಗೊತ್ತಾಯ್ತಾ? ಏನನ್ನ ಒಂದು ವ್ಯವಹಾರ ಮಾಡ್ತಾರೆ. ಇವ್ರದ್ದು ಆಸ್ತಿ ಹೋಗ್ತೈತೆ ಅಂತ ಅವ್ರದ್ದು ಆಸ್ತಿ ಹೋಗ್ತೈತೆ ಅಂತ ಇವರು. ಕಳ್ಳರು ಶಾಂತಿಗೆ ಹೋದ್ರೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.